ನೀವು ನಿಮ್ಮ ಪೇನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ನಿಮ್ಮ ಪೇನ್ ನಲ್ಲಿ ನೀವು ಜೀವಿಸ್ತಾ ಇದ್ದೀರಾ? ಬಿಕಾಸ್ ಯೂನಿವರ್ಸ್ ಕೇಳ್ತಾ ಇರೋದು ನಿಮ್ಮ ವರ್ಡ್ಸ್ ಅಲ್ಲ, ನಿಮ್ಮ ಎನರ್ಜಿಯನ್ನ. ಅಂಡ್ ಸೇಮ್ ಪೇನ್ ಬಗ್ಗೆ ಮಾತಾಡೋದು ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಎನರ್ಜೀಸ್ ಇರಬಹುದು. ಎಸ್, ನಮ್ಮ ಒಂದು ಕಲ್ಚರ್ ಅಲ್ಲಿ ನಮ್ಗೆ ಇದನ್ನ ಹೇಳ್ತಾ ಇರ್ತಾರೆ, ದಟ್ ಈಸ್ ನಿನ್ನ ನೋವುಗಳನ್ನ ಸಪ್ರೆಸ್ ಮಾಡ್ತಾ ಇರು, ನೀನ್ ಸ್ಟ್ರಾಂಗ್ ಆಗಿ ಕಾಣಿಸು, ನೀನ್ ಅಳಕ್ ಹೋಗ್ಬೇಡ. ಆದರೆ ನಮ್ಮ ಒಂದು ಪೇನ್ ಏನಿದೆ ಅದು ಒಳಗಡೆನೆ ಉಳ್ಕೊಳ್ತು ಅಂತ ಅಂದ್ರೆ ಫೈನಲಿ ಅದು ನಮ್ಮ ಮಾತುಗಳ ಮೂಲಕ ಈಚೆ ಬರೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಬಟ್ ಅದಾದ ನಂತರ ಕನ್ಫ್ಯೂಷನ್ ಬರುತ್ತೆ. ನನ್ನ ಪೇನ್ ಬಗ್ಗೆ ನಾನು ಮಾತಾಡಿದ್ರೆ ಅದು ನೆಗೆಟಿವ್ ಎನರ್ಜಿ ಸೆಂಡ್ ಆಗ್ತಾ ಇದೆಯಾ? ತುಂಬಾ ಜನಕ್ಕೆ ಒಂದು ಭಯ ಇರುತ್ತೆ, ನಾನು ನನ್ನ ನೋವಿನ ಬಗ್ಗೆ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋಗುತ್ತಾ? ಆದ್ರೆ ಇದು ಅರ್ಧ ಸತ್ಯ. ಪ್ರಾಬ್ಲಮ್ ಪೇನ್ ಅನ್ನ ಶೇರ್ ಮಾಡೋದಲ್ಲ, ಪ್ರಾಬ್ಲಮ್ ಯಾವ ಪ್ಲೇಸ್ ಇಂದ ನೀವು ಶೇರ್ ಮಾಡ್ತಾ ಇದ್ದೀರಾ ಅನ್ನೋದು. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ, ಪೇನ್ ಬಗ್ಗೆ ಮಾತಾಡಿದಾಗ ಎನರ್ಜಿ ಹೇಗೆ ವರ್ಕ್ ಆಗತ್ತೆ, ಹೀಲಿಂಗ್ ಎನರ್ಜಿ ವರ್ಸಸ್ ವಿಕ್ಟಿಮ್ ಎನರ್ಜಿಯ ಡಿಫ್ರೆನ್ಸ್ ಏನು, ಯಾವ ಪೇನ್ ಶೇರ್ ಮಾಡೋದ್ರಿಂದ ನೀವು ಡ್ರೈನ್ ಆಗ್ತೀರಾ ಅಂಡ್ ಯಾವ ಪೇನ್ ಅನ್ನ ನೀವು ಶೇರ್ ಮಾಡೋದ್ರಿಂದ ಆ ಪೇನ್ ನಿಂದ ಮುಕ್ತಿಯನ್ನ ಹೊಂದುತ್ತೀರಾ, ಇದೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಬನ್ನಿ, ನಾನು ಪೂಜಾ ಸರ್ಜನ್, ಡ್ರೀಮ್ ಲೈಫ್ ಆಕ್ಟಿವೇಶನ್ ಕೋಚ್. ಅಂಡ್ ನನ್ನ ಒಂದು ಮೇನ್ ಮಿಷನ್ ನಿಮ್ಮ ಒಂದು ಲಿಮಿಟೇಷನ್ಸ್ ಅನ್ನ ಬ್ರೇಕ್ ಮಾಡೋಸೋ ಮೂಲಕ ನಿಮ್ಮ ಡ್ರೀಮ್ ಲೈಫ್, ನಿಮ್ಮ ಸೋಲ್ ಪರ್ಪಸ್ ಹಾಗೆ ನಿಮ್ಮ ಒಂದು ಸ್ವತಂತ್ರದ ಜೀವನಕ್ಕೆ ನಿಮ್ಮನ್ನ ತಲುಪಿಸುವಂತದ್ದಾಗಿದೆ. ಈ ಒಂದು 13 ಇಯರ್ಸ್ ಜರ್ನಿಯಲ್ಲಿ ಒಂದು ಸತ್ಯವನ್ನ ನಾನು ಕಂಡ್ಕೊಂಡೆ. ಅದೇನಂತ ಅಂದ್ರೆ, ಈ ಪೇನ್ ಅನ್ನುವಂಥದ್ದೇನಿದೆ ಅದು ನೆಗೆಟಿವ್ ಅಲ್ಲ. ಆ ಪೇನ್ ಪ್ರಾಪರ್ ಆಗಿ ಪ್ರೋಸೆಸ್ ಆಗ್ಲಿಲ್ಲ ಅಂತ ಅಂದಾಗ ಅದು ನೆಗೆಟಿವ್ ಆಗತ್ತೆ ಅಂಡ್ ಅದೇ ಪೇನ್ ಅಗೈನ್ ಅಂಡ್ ಅಗೈನ್ ರಿಪೀಟ್ ಬರೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಈ ವಿಡಿಯೋ ನೀವು ನೋಡಿದ್ಮೇಲೆ ನೀವು ಗಿಲ್ಟ್ ಇಲ್ದೆ ನಿಮ್ಮ ಪೇನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ, ಯಾವುದೇ ಭಯ ಇಲ್ಲದೆ ನಿಮ್ಮ ನೋವುಗಳನ್ನ ನೀವು ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಶುರು ಮಾಡ್ತೀರಾ. ಸೊ ನಿಮ್ಮ ಒಂದು ಪೇನ್ಸ್ ಅನ್ನ ನೀವು ಎಕ್ಸ್ಪ್ರೆಸ್ ಮಾಡಿ ಅದನ್ನ ರಿಲೀಸ್ ಮಾಡ್ತಾ ಬಂದಂತೆ ನೀವು ಎಮೋಷನಲಿ ಅಂಡ್ ವೈಬ್ರೇಷನ್ ಅಲ್ಲಿ ಹೈ ಆಗಿ ಫೀಲ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಬನ್ನಿ, ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ನಾನ್ ಫೋಕಸ್ ಮಾಡ್ತಾ ಇರುವಂತದ್ದು, ವೆನ್ ಯು ಟಾಕ್ ಫ್ರಮ್ ವೂಂಡ್, ಆ ಒಂದು ಪೇನ್ ನ ಗಾಯದಲ್ಲಿ ನೀವು ಯಾವಾಗ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಪೇನ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅಂದ್ರೆ ಒಂದು ಕ್ವಶನ್ ಅನ್ನ ಕೇಳ್ಕೊಳ್ಳಿ, ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನ ಅಥವಾ ರಿಲೀಸ್ ಮಾಡ್ತಾ ಇದ್ದೀನ? ದಟ್ ಈಸ್, ನಾನು ಈ ಪೇನ್ ಅನ್ನ ನನ್ನ ಜೀವನಕ್ಕೆ ವಾಪಸ್ ಪಡ್ಕೊಳ್ತಾ ಇದ್ದೀನ ಇಲ್ಲ ಇದನ್ನ ರಿಲೀಸ್ ಮಾಡ್ತಾ ಇದ್ದೀನ? ಯಾವಾಗ ನೀವು ಪೇನ್ ಅನ್ನ ಶೇರ್ ಮಾಡ್ತೀರಾ ಅವಾಗ ನೋಡಿ, ಸೇಮ್ ಸ್ಟೋರಿ ಪದೇ ಪದೇ ನಾನು ರಿಪೀಟ್ ಮಾಡ್ತಾ ಇದ್ದೀನ, ಅದೇ ಒಂದು ಬೇರೆಯವ್ರನ್ನ ಬೈಯೋ ಅಂತ ಕಥೆಯನ್ನೇ ಅಗೈನ್ ಅಂಡ್ ಅಗೈನ್ ರಿಪೀಟ್ ಮಾಡ್ತಾ ಇದ್ದೀನ, ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಅಗೈನ್ ಅಂಡ್ ಅಗೈನ್ ಅದೇ ಒಂದು ಹೆಲ್ಪ್ಲೆಸ್ ಎನರ್ಜಿ ಅಗೈನ್ ಅಂಡ್ ಅಗೈನ್ ರಿಪೀಟ್ ಮಾಡ್ತಾ ಇದ್ದೀನ, ಅಥವಾ ಪ್ರೊಡಕ್ಟಿವ್ ಆಗಿ ನಾನು ಈ ಪೇನ್ ಅನ್ನ ಪ್ರೋಸೆಸ್ ಮಾಡ್ತಾ ಇದ್ದೀನ? ಆ ಪ್ರೊಡಕ್ಟಿವ್ ಎನರ್ಜಿಗೆ ಆನಂತರ ಹೋಗೋಣ. ಅದಕ್ಕೂ ಮುಂಚೆ ಈ ಒಂದು ಪೇನ್ ಎನರ್ಜಿಯನ್ನ ಈ ರೀತಿಯಲ್ಲಿ ಹಳೆಯ ಹೇಳಿದ ಕತೆಗಳನ್ನೇ ಒಂದು ರೀತಿಯಲ್ಲಿ ಹಾಕಿರೋ ಕ್ಯಾಸೆಟ್ ಅನ್ನೇ ಅಗೈನ್ ಅಂಡ್ ಅಗೈನ್ ನೀವು ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಏನ್ ಗೊತ್ತಾ, ನೀವು ವಿಕ್ಟಿಮ್ ಎನರ್ಜಿಯಲ್ಲಿ ವೈಬ್ರೇಟ್ ಆಗ್ತಾ ಇದ್ದೀರಾ, ಪವರ್ಲೆಸ್ ಫ್ರೀಕ್ವೆನ್ಸಿಯಲ್ಲಿ ನೀವು ವೈಬ್ರೇಟ್ ಆಗ್ತಾ ಇದ್ದೀರಾ, ಸ್ಟಕ್ ವೈಬ್ರೇಷನ್ ಅಲ್ಲಿ ನೀವಿದ್ದೀರಾ. ಯೂನಿವರ್ಸ್ ಇದನ್ನ ಕೇಳ್ತಾ ಇದೆ ಅಂಡ್ ಈ ಒಂದು ಸ್ಟೋರಿ ನಿಮ್ಮ ಲೈಫ್ ಅಲ್ಲಿ ಅಗೈನ್ ಅಂಡ್ ಅಗೈನ್ ರಿಪೀಟ್ ಆಗತ್ತೆ. ಎಸ್, ನೀವು ಇಲ್ಲಿ ಹೀಲ್ ಮಾಡ್ಕೊಳ್ತಾ ಇಲ್ಲ, ಬದಲಿಗೆ ನಿಮ್ಮ ಲೈಫಿಗೆ ಏನ್ ಬೇಡವೋ ಅದನ್ನೇ ಪದೇ ಪದೇ ರಿಪೀಟ್ ಮಾಡ್ಕೊಂಡು ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ.
ಅಂಡ್ ನೆಕ್ಸ್ಟ್ ಪಾರ್ಟಿಗೆ ಬರೋದಾದ್ರೆ, ಹಾಗಾದ್ರೆ ಯಾವ ರೀತಿಯಲ್ಲಿ ನನ್ನ ಪೇನ್ ಅನ್ನ ರಿಲೀಸ್ ಮಾಡೋ ರೀತಿಯಲ್ಲಿ ನಾನು ಮಾತಾಡೋಂಥದ್ದು. ನೀವು ಹೇಳ್ತೀರಾ, ಇದು ನನ್ನ ಪೇನ್, ಇದು ನನಗೆ ಅರ್ಥ ಆಗಿದೆ, ಅರ್ಥ ಮಾಡ್ಕೊಂಡಿದೀನಿ. ಇದು ನನ್ನ ನೋವು, ಇದು ನನ್ಗೆ ಅರ್ಥ ಆಗಿದೆ. ನನ್ನ ತಪ್ಪುಗಳೇನು, ಸರಿಗಳೇನು, ಅದರಿಂದ ನಾನು ಏನ್ ಪಾಠ ಕಲಿತೆ, ಇದು ನನ್ಗೆ ಗೊತ್ತಾಗಿದೆ. ಈ ರೀತಿಯಲ್ಲಿ ನೀವು ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಅವ್ರು ನನಗೆ ಈ ರೀತಿಯಲ್ಲಿ ಮೋಸ ಮಾಡಿದ್ರು, ಸೊ ಇದ್ರಿಂದ ನಾನು ಈ ಲೆಸನ್ಸ್ ಗಳನ್ನ ಕಲಿತೆ, ಸೋ ದಟ್ ನಾನ್ ಮುಂದೆ ಮೋಸ ಹೋಗೋದಿಲ್ಲ. ಅವರು ನನಗೆ ಈ ರೀತಿಯಲ್ಲಿ ಎಮೋಷನಲಿ ನೋವನ್ನ ಕೊಟ್ರು ಅಂಡ್ ಅದ್ರಿಂದ ನಾನು ಈ ರೀತಿಯಲ್ಲಿ ಪಾಠಗಳನ್ನ ಕಲಿತೆ ಅಂಡ್ ಎಮೋಷನಲಿ ಸ್ಟ್ರಾಂಗ್ ಆದೆ. ಇನ್ನು ಮುಂದೆ ನನ್ಗೆ ಎಮೋಷನಲಿ ಯಾರು ಕೂಡ ಹರ್ಟ್ ಮಾಡೋದಿಕ್ಕೆ ನಾನು ಬಿಡೋದಿಲ್ಲ. ಅದೇ ಫಸ್ಟ್ ಕೇಸ್ ಅಲ್ಲಿ ಅವರಿಂದ ನನ್ನ ಲೈಫ್ ಹಿಂಗಾಯ್ತು, ಇವರಿಂದ ನನ್ನ ಲೈಫ್ ಹಾಳಾಯ್ತು, ಈ ರೀತಿಯ ಒಂದು ವೀಕ್ನೆಸ್ ರಿಲೇಟೆಡ್ ಆಗಿ ನೀವು ಮಾತಾಡ್ತಿರ್ತೀರಾ. ಅದೇ ಈಗ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಕೊಡ್ತಾ ಇರೋಂತ ಎಕ್ಸಾಂಪಲ್, ಪ್ರೊಡಕ್ಟಿವ್ ಆಗಿ ನೀವು ಪೇನ್ ಅನ್ನ ಪ್ರೋಸೆಸ್ ಮಾಡ್ತಾ ಇದ್ದೀರಾ. ಈ ರೀತಿಯಲ್ಲಿ ನೀವು ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಹೀಲಿಂಗ್ ಎನರ್ಜಿ ಸೆಂಡ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಕ್ಲಾರಿಟಿಯ ಒಂದು ವೈಬ್ರೇಷನ್ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿಯನ್ನ ನೀವು ತಗೊಳ್ತಾ ಇರ್ತೀರಾ. ಅದ್ರಲ್ದೆ ನಿಮ್ಮ ಬಗ್ಗೆ ನಿಮ್ಗೆ ಗೌರವ ಹೆಚ್ಚಾಗ್ತಾ ಹೋಗ್ತಿರತ್ತೆ. ಅಂಡ್ ಯೂನಿವರ್ಸ್ ಇದನ್ನ ಕೇಳಿಸ್ಕೊಂಡಾಗ, ಯೂನಿವರ್ಸ್ ಎಸ್, ನೀವು ರೆಡಿ ಇದ್ದೀರಾ ಈ ಪೇನ್ ಇಂದ ಮೂವ್ ಆನ್ ಆಗೋದಿಕ್ಕೆ, ಈ ಒಂದು ಸ್ಟಕ್ ಎನರ್ಜಿಯಿಂದ ಮೂವ್ ಆನ್ ಆಗೋದಿಕ್ಕೆ ಅಂತ ಹೇಳಿ, ಯೂನಿವರ್ಸ್ ಇದನ್ನ ಕೇಳಿಸ್ಕೊಂಡಾಗ ಎಸ್ ನೀವು ರೆಡಿ ಇದ್ದೀರಾ ಈ ಒಂದು ಪೇನ್ ಇಂದ ಮೂವ್ ಆನ್ ಆಗೋದಿಕ್ಕೆ, ಈ ಒಂದು ಸ್ಟಕ್ ಎನರ್ಜಿಯಿಂದ ಮೂವ್ ಆನ್ ಆಗೋದಿಕ್ಕೆ. ಇದನ್ನ ಯೂನಿವರ್ಸ್ ನಿಮ್ಗೆ ಮುಂದಿನ ದಾರಿಗೆ, ಮುಂದಿನ ಹೆಜ್ಜೆಯನ್ನ ಇಡೋದಿಕ್ಕೆ ದಾರಿ ಮಾಡ್ಕೊಡುತ್ತೆ. ಸೊ ಸೇಮ್ ಪೇನ್, ನೋವು ಒಂದೇ ಇರ್ಬೋದು, ಆದ್ರೆ ನೀವು ಆ ನೋವನ್ನ, ಆ ಒಂದು ಪೇನ್ ಅನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀರಾ ಅದ್ರ ಮೇಲೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ರಿಸಲ್ಟ್ ಡಿಪೆಂಡ್ ಆಗತ್ತೆ. ಅಂಡ್ ವಿಕ್ಟಿಮ್ ಶೇರಿಂಗ್ ಅಂಡ್ ಕಾನ್ಶಿಯಸ್ ಶೇರಿಂಗ್ ಡಿಫ್ರೆನ್ಸ್ ಏನು, ಫಸ್ಟ್ ಪಾರ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಸ್ಟಿಲ್ ಇನ್ನ ಸ್ವಲ್ಪ ಡೀಟೈಲ್ ಆಗಿ ಹೋಗೋದಾದ್ರೆ, ವೈ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ, ಇದ್ ನನ್ಗೆ ಯಾಕಾಗುತ್ತೆ, ನನ್ಗೆ ಯಾಕೆ ಎಲ್ಲರೂ ಒಂದ್ ರೀತಿ ಮೋಸ ಮಾಡ್ತಾರೆ, ನನ್ಗೆ ಯಾಕೆ ಎಲ್ಲರೂ ಬಂದ್ ನೋವು ಕೊಡ್ತಾರೆ, ನನ್ಗೆ ಯಾಕೆ ಇಂಥವ್ರೆ ಸಿಗ್ತಾರೆ, ಇದು ವಿಕ್ಟಿಮ್ ಶೇರಿಂಗ್. ಕಾನ್ಶಿಯಸ್ ಶೇರಿಂಗ್ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ಅವ್ರೆಲ್ಲರೂ ಬಂದು ನನ್ಗೆ ಏನ್ ಟೀಚ್ ಮಾಡಿ ಹೋಗ್ತಾ ಇದಾರೆ, ಅಗೇನ್ ಅಂಡ್ ಅಗೇನ್ ನಾನು ಮೋಸ ಹೋಗ್ತಾ ಇದೀನಿ ಅಂದ್ರೆ ನಾನು ಏನ್ ಯಾವ ಒಂದ್ ಪಾಠವನ್ನ ನಾನು ಕಲಿತಾ ಇಲ್ಲ ಅಲ್ಲಿ, ಅಥವಾ ಎಗೈನ್ ಅಂಡ್ ಎಗೈನ್ ನನಗೆ ಹರ್ಟ್ ಆಗ್ತಾ ಇದೆ ಅಂದ್ರೆ ನಾನು ಯಾವ ಪಾಠವನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಏನ್ ನಾನು ಅಲ್ಲಿ ಕಲಿಬೇಕಾಗಿದೆ. ವಿಕ್ಟಿಮ್ ಶೇರಿಂಗ್ ಅಲ್ಲಿ ಒಂದು ರೀತಿಯಲ್ಲಿ ಎಮೋಷನಲಿ ಯು ಫೀಲ್ ವೀಕ್. ದಟ್ ಈಸ್, ಎಮೋಷನಲಿ ಯಾರಾದ್ರೂ ಬಂದು ನನ್ಗೆ ಸಿಂಪತಿ ತೋರಿಸಿ, ಒಂದು ಎಮೋಷನಲಿ ನನ್ಗೆ ಬಂದು ಅಯ್ಯೋ ಪಾಪ ಅನ್ನಿ, ಈ ರೀತಿಯಲ್ಲಿ ನೀವು ಕ್ರೇವ್ ಮಾಡ್ತಾ ಇರ್ತೀರಾ ವಿಕ್ಟಿಮ್ ಶೇರಿಂಗ್ ನೀವು ಮಾಡಿದಾಗ. ಕಾನ್ಶಿಯಸ್ ಶೇರಿಂಗ್ ಅಲ್ಲಿ ಎಮೋಷನಲಿ ಪ್ರೋಸೆಸಿಂಗ್ ಅನ್ನ ಮಾಡ್ಕೊಳ್ತಾ ಇರ್ತೀರಾ. ದಟ್ ಈಸ್, ನಿಮಗೆ ಬೇರೆ ಯಾರೋ ಬಂದು ಹೆಗ್ಲನ್ನ ಕೊಡೋದು, ನಿಮ್ಗೆ ಅಯ್ಯೋ ಪಾಪ ಅನ್ನೋದು ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಒಂದು ಬೆನ್ನೆಲುಬಾಗಿ ನಿಂತಿರ್ತೀರಾ. ಸೊ ಪೇನ್ ಅನ್ನ ಅವೇರ್ನೆಸ್ ಇಂದ ಮಾತಾಡಿದ್ರೆ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ, ಬದಲಿಗೆ ಆ ಒಂದು ಪೇನ್ ಹೀಲ್ ಆಗಿ ಹೊಸ ವ್ಯಕ್ತಿಯಾಗಿ ನೀವು ಮುಂದುವರಿಯೋದಿಕ್ಕೆ ಸ್ಟಾರ್ಟ್ ಆಗ್ತೀರಾ. ಅಂಡ್ ಹೌ ಟು ಚೆಕ್ ಯುವರ್ ಎನರ್ಜಿ, ನೆಕ್ಸ್ಟ್ ಟೈಮ್ ನೀವು ಪೇನ್ ಅಲ್ಲಿ ಮಾತಾಡ್ಬೇಕಾದ್ರೆ ಈ 3 ಕ್ವಶನ್ಸ್ ಅನ್ನ ನೀವು ಕೇಳ್ಕೊಳ್ಳಿ. ನಾನು ಹೆಲ್ಪ್ ಅನ್ನ ಕೇಳ್ತಾ ಇದ್ದೀನ ಅಥವಾ ಸಿಂಪತಿಯನ್ನ ಕೇಳ್ತಾ ಇದ್ದೀನ, ನಾನು ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅವರಿಂದ ಒಂದು ಸೊಲ್ಯೂಷನ್ ಅನ್ನ ಬಯಸ್ತಾ ಇದ್ದೀನ, ಅಥವಾ ಬರೀ ಕರುಣೆಯನ್ನ ಅಯ್ಯೋ ಪಾಪ ಅನ್ನು ನೀನು ಅನ್ನೋ ತರದಲ್ಲಿ ನಾನು ಬಯಸ್ತಾ ಇದ್ದೀನ. ಈ ಮಾತಿನ ಮೇಲೆ ನಾನು ಲೈಟ್ ಫೀಲ್ ಆಗ್ತಾ ಇದ್ದೀನ ಅಥವಾ ಹೆವಿ ಆಗ್ತಾ ಇದ್ದೀನ. ಈಗ ನಾನು ಏನ್ ಮಾತಾಡ್ತಾ ಇದ್ದೀನಲ್ಲ, ಈ ಒಂದು ಪೇನ್ಫುಲ್ ಮಾತುಗಳು ಮುಗಿದ್ಮೇಲೆ ನನಗೆ ಲೈಟ್ ಫೀಲ್ ಆಗ್ತಾ ಇದೆಯಾ ಅಥವಾ ಹೆವಿಯಾಗಿ ಫೀಲ್ ಆಗ್ತಾ ಇದೆಯಾ,
ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಳಿ. ನಾನು ಸ್ಟಕ್ ಇದ್ದೀನಾ ಅಥವಾ ಮೂವ್ ಆಗ್ತಾ ಇದ್ದೀನಾ? ನೆನ್ನೆ ಹೇಳಿದ ಕಥೆನೆ ಇವತ್ತು ಹೇಳ್ಕೊಂಡು, ಇವತ್ತು ಹೇಳಿದ್ದನ್ನೇ ನಾನೇನು ಹೇಳ್ಕೊಂಡು ಹಂಗಂಗೆ ಸ್ಟಕ್ ಆಗ್ತಾ ಇದೀನಾ? ಇಲ್ಲ ನೆನ್ನೆ ಮಾತಾಡಿದ ಮಾತಿಗೂ ಇವತ್ ಮಾತಾಡೋ ಮಾತಿಗೂ ನನ್ನ ಒಂದು ಮಾತಿನ ಒಂದು ಕಾನ್ಶಿಯಸ್ ಎನರ್ಜಿ ರೈಸ್ ಆಗ್ತಾ ಇದ್ಯಾ? ಇಲ್ಲ ಹೇಳಿದ ಕಥೆನೆ ಹೇಳ್ಕೊಂಡಿದ್ದೀನಾ? ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ಳಿ. ಈ ಕ್ವಶನ್‌ಗೆ ನೀವು ಆನ್ಸರ್ ಮಾಡಿದಾಗ ನಿಮ್ಗೆ ರಿವೀಲ್ ಆಗತ್ತೆ ನೀವು ವಿಕ್ಟಿಮ್ ಎನರ್ಜಿಯಲ್ಲಿ ನಿಮ್ಮ ಪೇನ್ ಅನ್ನ ಮಾತಾಡ್ತಾ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ಕಾನ್ಶಿಯಸ್ ಆಗಿ ನಿಮ್ಮ ಒಂದು ಪೇನ್ ಅನ್ನ ಹೀಲ್ ಮಾಡ್ಕೊಂಡು ಮುಂದೆ ಸಾಗ್ತಾ ಇದ್ದೀರಾ ಅನ್ನೋದು. ಅಂಡ್ ಕೊನೆಯದಾಗಿ ಒಂದು ಮಾತನ್ನ ನಾನು ಹೇಳೋದಾದ್ರೆ, ಪೇನ್ ವಾಯ್ಸ್ ಅನ್ನ ಸಪ್ರೆಸ್ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಮ ಪೇನ್ ಪ್ರೋಸೆಸ್ ಮಾಡುವಂತ ಅವಶ್ಯಕತೆ ಇದೆ. ರಿಪೀಟೆಡ್ ಪೇನ್ ಅನ್ನ ಶೇರಿಂಗ್ ಮಾಡುವಂತದ್ದು ತುಂಬಾ ಸಲ ಇಂಡಿಕೇಟ್ ಮಾಡತ್ತೆ ದಟ್ ಈಸ್ ಚೈಲ್ಡ್ಹುಡ್ ಗಾಯಗಳು, ಕಾರ್ಮಿಕ್ ಲೂಪ್ಸ್‌ಗಳು, ಹಾಗೇನೆ ಎಮೋಷನಲಿ ಓವರ್ ಡ್ರೈನ್ಡ್. ಅಂಡ್ ಅದಕ್ಕೆ ಜಸ್ಟ್ ಸೊಲ್ಯೂಷನ್ ಇಲ್ಲಿ ಕೊಟ್ಟಿರುವಂತ ಸೊಲ್ಯೂಷನ್ಸ್ ಅಥವಾ ಸೈಲೆನ್ಸ್ ಸಾಕಾಗೋದಿಲ್ಲ. ಬದಲಿಗೆ ಡೀಪ್ ಹೀಲಿಂಗ್ ಜೊತೆಗೆ ಅವೇರ್ನೆಸ್ ಕೂಡ ಬೇಕಾಗತ್ತೆ. ಇದ್ರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ನಾನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಫ್ರೀ ವೆಬಿನಾರ್ ಅನ್ನ. ಅಂಡ್ ಆ ವೆಬಿನಾರ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈಗಲೇ ಕ್ಲಿಕ್ ಮಾಡಿ ಮುಂದಿನ ವೆಬಿನಾರಿಗೆ ನೀವು ಕೂಡ ಜಾಯಿನ್ ಆಗ್ಬಹುದು. ಅಂಡ್ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.